ರಾಜ್ಯದಲ್ಲಿ ಬರಗಾಲ ಭೀತಿ ಮೆಟ್ಟಿ ನಿಂತ ಆಲಮಟ್ಟಿ. ಎಸ್, ಏನು ಸುದ್ದಿ ಅದು? ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಹೌದು, ಈಗ ರಾಜ್ಯದಲ್ಲಿ ಮಳೆಯ ಅಬ್ಬರ ಅಷ್ಟೊಂದಿಲ್ಲ. 60% ಕೊರತೆ ಉಂಟಾಗಿದೆ. ಅಂದರೆ ನಮಗೆ ಅವಶ್ಯಕತೆ ಇದೆ, ಒಂದು 40% ಮಳೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. 60% ಬರಬೇಕಾಗಿದೆ. ಆತಂಕದ ಮಧ್ಯೆ ಸಮಾಧಾನ ತಂದಿದೆ ಆಲಮಟ್ಟಿ ಡ್ಯಾಮ್. ದಟ್ ಇಸ್ ದ ನ್ಯೂಸ್. ಜಲಾಶಯಕ್ಕೆ ಹರಿದು ಬಂದಿದೆ 40,000 ಕ್ಯೂಸೆಕ್ ನೀರು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಮುನಿಸಿಕೊಂಡಿದೆ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣಗೆ ಜೀವ ಕಳೆ ಬಂದಿದೆ. ರೈತರಿಗೆ ಸಂತಸ ಉಕ್ಕಿದೆ. ಥ್ಯಾಂಕ್ ಗಾಡ್. ಆಲಮಟ್ಟಿ ಅಣೆಕಟ್ಟಿಗೆ 40,173 ಕ್ಯೂಸೆಕ್ ನೀರಿನ ಒಳಹರಿವಿದೆ. 517.78 ಮೀಟರ್ಗೆ ತಲುಪಿದೆ ಜಲಾಶಯದ ನೀರಿನ ಮಟ್ಟ. ಕೆಪಿಸಿಎಲ್ ವಿದ್ಯುತ್ ಘಟಕಕ್ಕೆ 13,250 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಕೆರೆ ತುಂಬಿಸುವ ಯೋಜನೆಗೆ 2,800 ಕ್ಯೂಸೆಕ್ ನೀರನ್ನು ಇಲ್ಲಿ ಮೀಸಲಿಡಲಾಗಿದೆ. ರಾಜ್ಯದಲ್ಲಿ ಬರಗಾಲ ಭೀತಿಯನ್ನು ಮೆಟ್ಟಿ ನಿಂತಿದೆ ಸದ್ಯದ ಆಲಮಟ್ಟಿ ಜಲಾಶಯ. ನೋಡಿ, ಎಸ್, ಡ್ಯಾಮ್ಗಳ ಇವತ್ತಿನ ಸ್ಥಿತಿ ಹೇಗಿದೆ, ಎಷ್ಟು ಮಟ್ಟ, ಗರಿಷ್ಠ ಮಟ್ಟ ಏನಿದೆ, ಇವತ್ತಿನ ಮಟ್ಟ ಏನಿದೆ ಅನ್ನೋದು ನೀವು ಕೂಡ ದೃಶ್ಯದ ಎಡಭಾಗದಲ್ಲಿ ಆ ಗ್ರಾಫಿಕ್ಸ್ ಪ್ಲೇಟಲ್ಲಿ ನೀವು ಗಮನಿಸ್ಬೋದು. ಒಟ್ಟಿನಲ್ಲಿ ಸದ್ಯಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ಜಿಲ್ಲೆಗಳು ಅಂತಲ್ಲ, ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಮುನಿಸಿಕೊಂಡಿದೆ. ಆದರೆ ಇವತ್ತು ಆಲಮಟ್ಟಿ ಡ್ಯಾಮ್ ತುಂಬಿ ಹರಿತಾ ಇದೆ. ಉತ್ತರ ಕರ್ನಾಟಕದ ಜೀವನದಿ ಅಂತ ಕರಿತೀವಿ ಕೃಷ್ಣಾ ನದಿಯನ್ನು. ಹೀಗಾಗಿ ಅಲ್ಲೊಂದು ಜೀವ ಕಳೆ ಬಂದಿದೆ. ಆಲಮಟ್ಟಿ ಅಣೆಕಟ್ಟಿಗೆ 40,173 ಕ್ಯೂಸೆಕ್ ನೀರಿನ ಒಳಹರಿವಿದೆ. 517.78 ಮೀಟರ್ಗೆ ತಲುಪಿದೆ ಜಲಾಶಯದ ನೀರಿನ ಮಟ್ಟ. ಕೆಪಿಸಿಎಲ್ ವಿದ್ಯುತ್ ಘಟಕಕ್ಕೆ 13,250 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನೋಡಿ, ನಾವು ಏನೇ ಬುದ್ಧಿವಂತರೋ, ದಡ್ರೋ, ಹೃದಯವಂತರೋ, ಶ್ರೀಮಂತರೋ, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ ರೀ ಪ್ರಕೃತಿ ಮುಂದೆ. ಮಳೆ ಬಂದರೆ ಓಕೆ, ಇಲ್ಲ ಅಂದರೆ ಇಲ್ಲ. ಹೀಗಾಗಿ ನಮ್ಮ ತರಲೆ, ಧಿಮಾಕು, ಬುದ್ಧಿವಂತಿಕೆಯನ್ನೆಲ್ಲ ಬಿಡಬೇಕು ಅಂತಲೇ ಪ್ರಕೃತಿ ಯಾವಾಗಲೂ ಪಾಠ ಮಾಡ್ಕೊಂಡು ಬಂದಿದೆ ಅಲ್ವೇ? ನೋಡಿ, ನೀವು ಗಮನಿಸ್ಬೋದು, ನಾವಿವತ್ತು ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದುಕೊಂಡ ಹಾಗೆ ನಾವು ನಮ್ಮ ಒಂದು ಸಾರ್ಥಕ ಜೀವನ ಇರ್ಬೋದು, ಖುಷಿ ಜೀವನ ಇರ್ಬೋದು, ಅದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಪ್ರಕೃತಿಯ ಕೃಪೆ ಕೂಡ ಬೇಕು ರೀ ಅಲ್ವಾ? ಮುಂಚೆ ಎಲ್ಲ ನೋಡಿ, ನೀವು ನಿಮ್ಮ ಚೈಲ್ಡ್ಹುಡ್ ಡೇಸ್ಗಳಲ್ಲಿ ಯಾರೆಲ್ಲ ಈಗ ನಾವು ಯುವಕರು, ಹಿರಿಯರು ಅಂತೆಲ್ಲ ಕರಿತೀವೋ, ಅವರೆಲ್ಲ ಹೇಳ್ತಿರ್ತಾರೆ, ಏನು ನಮಗೆಲ್ಲ ಸ್ಕೂಲಿಗೆ ರಜಾ ಕೊಟ್ಬಿಡೋರಿ, ಮಳೆ ಬರ್ತಿದೆ, ಜಾಸ್ತಿ ಮಳೆ ಬರುತ್ತೆ ಅಂಥೇಳಿ. ಇವತ್ತು ಮಲೆನಾಡು ಭಾಗದಲ್ಲೇ ಇವತ್ತು ಮಳೆ ಪ್ರಮಾಣ ಜಾಸ್ತಿ ಇಲ್ಲ. ಒಂದೋ ಬರ, ಇನ್ನೊಂದೋ ಪ್ರವಾಹ. ನೋಡಿ, ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಆಗ್ತಾ ಇರುತ್ತೆ. ಈ ಮುಂಚೆ ಆಗ್ತಾನೇ ಇರಲಿಲ್ಲ ಅಂತ ಅಲ್ಲ, ಆದರೆ ಇವತ್ತು ದೊಡ್ಡ ತಾತ್ವಾರ ಇದೆ. ಎಸ್ಪೆಷಲಿ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ. ರೈತರು ಕಷ್ಟಪಟ್ಟರೆ ನಾವೇನು ಆರಾಮಾಗಿ ಸುಖವಾಗಿರ್ಲಿಕ್ಕೆ ಆಗುತ್ತಾ? ಅದನ್ನು ನಾವು ಗಮನಿಸಬೇಕು. ಒಟ್ಟಿನಲ್ಲಿ ನಮ್ಮ ಜನರ ಒಂದು ಆಶೋತ್ತರಗಳಿಗೆ ನಮ್ಮ ಈ ಜಲಾಶಯಗಳು ಕೂಡ ಬಹಳ ಉಸಿರಾಗಿರುತ್ತೆ. ಸದ್ಯದ ಸುದ್ದಿ ಏನು ಅಂತ ಹೇಳಿದರೆ, ಮೊದಲೇ ಮುಂಗಾರು ಮಳೆ ಕೈ ಕೊಟ್ಟಿದೆ. 60% ಮಳೆಯ ಕೊರತೆ ಇದೆ, ನೀರಿನ ಅಭಾವ ಆಗಿದೆ. ಹೀಗಾಗಿ ಕೃಷಿ ಬೆಳೆ ಇರ್ಬೋದು, ನೀರಿಗೆ, ಕುಡಿಯೋ ನೀರಿಗಿರ್ಬೋದು, ತತ್ವಾರ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದ್ದೇ ಇರುತ್ತೆ ಅನ್ನೋದು ಪ್ರಕೃತಿ ಪರಿಸರವಾದಿಗಳ ಒಂದು ಲೆಕ್ಕಾಚಾರ ಕೂಡ ಆಗಿದೆ. ಹಾಗಾಗಿ ನಾವು ಗಮನಿಸಬೇಕು. ಆದರೆ ಎಲ್ಲ ಒಂದಿಷ್ಟು ಖುಷಿ ಆಗುತ್ತಲ್ಲ ಇಂಥ ಸುದ್ದಿ ಬಂದಾಗ, ಆ ಒಂದು ಸಂತೋಷವನ್ನು ಕೂಡ ನಾವು ಗಮನಿಸ್ಬೋದು. ರಾಜ್ಯದ ಹಲವೆಡೆ ಮುಂದಿನ 5 ದಿನ ಕಾಲ ಮಳೆ ಬರಬಹುದು ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಬಂದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಈಗ ತಾನೇ ನಾವು ಕಳೆದ ಸುದ್ದಿಯಲ್ಲಿ ಮಳೆಯ ಕೊರತೆ ಅಂತ ಹೇಳ್ತಾ ಇದ್ವಿ. ಈಗ ವರುಣಾರ್ಭಟ ಆಗ್ಬೋದು, ಇನ್ನೂ ಆಗಿಲ್ಲ, ಆಗಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಆರ್ಭಟ ಎಲ್ಲ ಅದು ಹಿತಕರವಾಗಿರಲಿ. ಕೆಲ ದಿನಗಳಿಂದ ಕೈಕೊಟ್ಟಂಥ ಮಳೆ ಮತ್ತು ಗಾಳಿ, ಗುಡುಗು, ಸಿಡಿಲು ಸಹಿತ ಕೆಲವೆಡೆ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. ಇದು ಮಳೆಗಾಲ ಅಂತ ಗೊತ್ತಾಗಬೇಕಲ್ಲ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಮಾಹಿತಿ ಲಭ್ಯವಾಗಿದೆ. ನೋಡಿ, ಇವತ್ತು ಮಳೆಗಾಲ ಇದು ಅಂತ ಹೇಳ್ಕೊಳ್ಬೇಕಾಗಿದೆ. ಮಳೆ ಮುಂಚೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಮಾತಿನ ಸಾರಾಂಶ ಆಗಿತ್ತು. ಕರಾವಳಿ, ಮಲೆನಾಡಿನ ಹಲವು ಕಡೆಗಳಲ್ಲಿ 2 ದಿನ ಭಾರಿ ಮಳೆ ಆಗಬಹುದು. ಕರಾವಳಿ ಜಿಲ್ಲೆಗಳಾದ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇರೋದರಿಂದ ಆರೆಂಜ್ ಅಲರ್ಟ್ ಅಂದರೆ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ.
ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ಸೂಚನೆ ಕೊಡಲಾಗಿದೆ. ನೋಡಿ, ನಿಮಗೆ ರೆಡ್ ಅಲರ್ಟ್ ಅಂದರೆ ನೀವು ಇಮ್ಮಿಡಿಯೇಟ್ ಜಾಗ ಶಿಫ್ಟ್ ಮಾಡಬೇಕು ಅಂತ. ಆರೆಂಜ್ ಅಲರ್ಟ್ ಅಂತ ಹೇಳಿದರೆ ನೀವು ರೆಡಿಯಾಗಿರಿ ಅಂತ. ಹಾಸನ, ಕೊಡಗು ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗೋ ಸಾಧ್ಯತೆ ಇದೆ. ಆದರೆ ಕರಾವಳಿ ಭಾಗಗಳಲ್ಲಿ ದೊಡ್ಡ ಮಟ್ಟದ ಮಳೆ ಬರೋ ಸಾಧ್ಯತೆ ಇದೆ. ಹಾಗೆಯೇ ಮೀನುಗಾರರಿಗೂ ಕೂಡ ಈಗ ಹವಾಮಾನ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ, ಯಾವಾಗ ನೀವು ಇಳಿಬೇಕು, ಯಾವಾಗ ಇಳಿಬಾರ್ದು ನೀರಿಗೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಆಮೇಲೆ ಬಾಗಲಕೋಟೆ, ಬೀದರ್, ಕಲಬುರಗಿಯಲ್ಲೆಲ್ಲ ಸಾಧಾರಣ ಮಳೆ ಆಗೋ ಸಾಧ್ಯತೆ ಇದೆ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಕೂಡ ಮಳೆ ಆಗುವ ಸಾಧ್ಯತೆ ಇದೆ ಅನ್ನುವ ನ್ಯೂಸ್ ನಮಗೆ ಸಿಕ್ಕಿದೆ ಹವಾಮಾನ ಇಲಾಖೆಯಿಂದ. ರಾಜ್ಯದ ಹಲವೆಡೆ ಮುಂದಿನ 5 ದಿನಗಳ ಕಾಲ ಮಳೆ ಆಗ್ಬೋದು ಅನ್ನುವ ಮುನ್ಸೂಚನೆ ಇದೆ. ಹವಾಮಾನ ಇಲಾಖೆಯಿಂದ ನಮಗೆ ಸಿಗ್ತಾ ಇರುವಂಥ ಸುದ್ದಿ ಇದು. ಕೆಲ ದಿನಗಳಿಂದ ಕೈ ಕೊಟ್ಟಂಥ ವರುಣ ಮತ್ತೆ ಅಬ್ಬರಿಸ್ಬೋದು. ಗಾಳಿ, ಗುಡುಗು, ಸಿಡಿಲು ಸಹಿತ ಕೆಲವೆಡೆ ಸಾಧಾರಣ ಮಳೆ ಸಾಧ್ಯತೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ. ಓಕೆ, ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಸಿಕ್ಕಿರುವಂಥ ಮಾಹಿತಿ. ಯಾವ್ಯಾವ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಬರ್ಬೋದು, ಅತಿ ಕಡಿಮೆ ಮಳೆ ಬರಬಹುದು. ಓಕೆ, ನೀವು ಕೇಳಿರ್ತೀರ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅಂತೆಲ್ಲ. ಈಗ ರೆಡ್ ಅಲರ್ಟ್ ಕೊಡುವಂಥ ಸಾಧ್ಯತೆ ಏನು ಇಲ್ಲ. ಆರೆಂಜ್ ಅಲರ್ಟ್ ಅಂದರೆ ನೀವು ಏನಾದರೂ ಮಳೆ ನಿಮಗೆ ಗೊತ್ತಿರುತ್ತೆ, ಯಾವಾಗ ನೀವು ಕಳೆದ ವರ್ಷ ಹೇಗಾಯಿತು, ಜಾಸ್ತಿ ಮಳೆ ಬಂದಾಗ ಯಾವ ರೀತಿ ಇರುತ್ತೋ, ನೀವೇನೆಲ್ಲ ಕ್ರಮ ಕೈಗೊಂಡಿದ್ರಿ ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ರೆಡಿ ಇರಿ. ಹಾಗೆಯೇ ಮೀನುಗಾರರಿಗೂ ಕೂಡ, ಮೀನುಗಾರರಿಗೆ ಹವಾಮಾನ ಇಲಾಖೆ ಹೇಳೋದೇ ಬೇಡ, ಅಷ್ಟು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಬರೋಲ್ಲ ಅನ್ನೋದನ್ನು ಕೂಡ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವ, ಹೇಳ್ತಾ ಇದ್ದರು. ಅದನ್ನು ನಾವು ಗಮನಿಸ್ಬೋದು. ಈಗ ಹವಾಮಾನ ಇಲಾಖೆಯಿಂದ ಸಿಕ್ಕಿರುವಂಥ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆಯಿಂದ ಸಿಕ್ಕಿರುವಂಥ ಮಾಹಿತಿಯನ್ನು ಆಧರಿಸಿ ಒಂದಿಷ್ಟು ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಮಳೆಗೆ ಅನುಗುಣವಾಗಿ ಪ್ಲ್ಯಾನ್ ಮಾಡಿಕೊಳ್ಳಿ ಅನ್ನುವ ಒಂದು ಸೂಚನೆ ನಮ್ಮ ಕಡೆಯಿಂದ